ಅದೇ ಮಣ್ಣುದಾರಿ ಇಳಿಯೋದು ಅಂತ ನೋಡಿದ್ವಿ. ಅಲ್ಲಿ ಒಂದು 3 ಬಂಡೆಯಾಗಿ ಇತ್ತು. ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ. ಒಂದು ಲೆವೆಲ್ಗೆ ಗುಂಡಿ ಒಂದು 2 ಸ್ಟೇಷನ್ ಅದರ ಪಕ್ಕನ ಅಲ್ಲಿ ಇಲ್ಲ, ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟ ಮೇಲೆ ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಒಂದು ತಿರುಗುತ್ತಿದ್ದಾರೆ. ಬಾಹುಬಲಿ ಬೆಟ್ಟ ಟರ್ನ್ ಆ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ಣು ರೋಡ್ ಬರ್ತದೆ. ಹೌದು, ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಹೆಂಗಸು. ರಸ್ತೆ ಬದಿ. ರಸ್ತೆ ಬದಿಗೆ ಸ್ವಲ್ಪ ಅದಕ್ಕೆ ಅಲ್ಲಿಗೆ ಗುಂಡಿದೆ, ಅಲ್ಲಿಗೆ ಅಲ್ಲಿ 2 ಬಂಡೆ ಕಲ್ಲು ಇದೆ, ದೊಡ್ಡ ದೊಡ್ಡ ಬಂಡೆ ಒಟ್ಟಿಗೆನೆ ಗುಡಿ ತೆಗೆದು ಅಲ್ಲಿಗೆ ಮಣ್ಣು ಮಾಡಿದೆ. 2.5 ಫೀಟು ಮಣ್ಣು ಮಾಡಿದೆ ನಾನು. ಮತ್ತೆ ಇಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ, ಇಲ್ಲಿ ಕೆಳಗೆ ನೇತ್ರಾವತಿ ಹತ್ರ ಕೆಳಗಡೆ ಒಂದು ಸಂಘದ ಭಟ್ರ ಹೋಟ್ಲ್ ಇದೆ. ಅಲ್ಲಿ ಒಂದು ಏನೋ ಸಿಕ್ತು. ಅದೊಂದು 14 ವರ್ಷ 14 ವರ್ಷ ಹುಡುಗಿ ಇರಬೇಕು. ಪೆಟ್ಟಿಕೋಟಿ ಹಾಕಿದ್ರು, ಶಕ್ತಿ ಇಲ್ಲ, ಸೀರೆಯಲ್ಲಿ ಕಟ್ಟಿದ್ದಾರೆ. ಕಟ್ಟಿನ ಸೇತುವೆಯಿಂದ ಇಳಿಸಿದ್ರು ಅಂತ ಗೊತ್ತಿಲ್ಲ, ಹೇಗೆಂತ ಗೊತ್ತಿಲ್ಲ. ಸೀರೆ ಉದ್ದಕ್ಕೂ ಇದೆ. ಅದನ್ನು ಆ ಕಡೆ ಬಂದು ತೇಲ್ಕೊಂಡೇ ಇತ್ತು. ಮತ್ತೆ ಅದನ್ನು ಒಂದು ದಿವಸ ನೋಡಿ ಬಾಡಿ ಸಿಗುವ ಜಾಗ ಸ್ವಲ್ಪ ಈ ಕಡೆ ಅಲ್ಲೇ ಅಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ, ಈ ಕಡೆ ಸಂಕ ಕೆಳಗೆ ಸಂಕ ಇದೆ ನೋಡಿ, ದೊಡ್ಡ ಸಂಕ, ಸಣ್ಣ ಸಂಕ, ಸಣ್ಣ ಸಂಕದ ಹೊತ್ತಿಗೆ ಅಲ್ಲಿ ಒಂದು ಭಟ್ರ ಹೋಟ್ಲ್ ಇದೆ. ಅಲ್ಲಿ ಆ ಏನೋನು ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದೆ. ಅಲ್ಲಿಗೆ ಪೊಲೀಸರು ಬರಲಿಲ್ಲ, ಪೊಲೀಸ್ ಇಲ್ಲ, ಯಾರಿಲ್ಲ, ಮಣ್ಣು ಮಾಡಿ ಹಾಕಿದೆ. ಮತ್ತೆ ಅಲ್ಲಿ ನಮ್ಮ ಉಜಿರೆಯಿಂದ ಹೋಗುವಾಗ ಧರ್ಮಸ್ಥಳದ ಈ ಸಂಘದ ಟರ್ನ್ ಒಂದು ತಿರುಗ್ತೀವಲ್ಲ, ಟ್ರಾನ್ಸ್ಫಾರ್ಮ್ ಈ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್, ಅದರ ಹೊತ್ತಿಗೆ ಒಂದು 9 ಏನಗಳನ್ನು ಉಂಟಾಗಿದೆ. ಒಂದೇ ಜಾಗದಲ್ಲಿ ಉದ್ದಕ್ಕೆ ಆ ಸೈಡಲ್ಲಿ 9 ಏನಗಳು. ಜಾಗ ಎಲ್ಲ ಗೊತ್ತಿದೆ, ಈಗ ಎಲ್ಲ ಗೊತ್ತಿದೆ. ನಾನೇ ಹೇಳುದು, ಈ ತನಿಖೆ ನನಗೆ ಯಾರಾದ್ರೂ ಗಣ್ಣಿದ್ದವರು ರಕ್ಷಣೆಗೆ ನಮಗೆ ಕೋರ್ಟಿನಿಂದಲೇ ಆದೇಶ ಮಾಡಿಸಿ ಗನ್ಮೇಲೆ ಕೊಡಿಸ್ತೇವೆ ನಾವು. ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ. ಇದು ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರೆ. ಅವರು ಇನ್ನೂ ಬರುವುದಿಲ್ಲ, ಅವರು ಇನ್ನೂ ಅವ್ರ ಕತೆ ಮುಗೀತು. ಆದ್ರೆ ಇವ್ರದ್ದು ಎಂತ ಅಂದ್ರೆ ಆ ಏನಗಳನ್ನು ಮಣ್ಣು ಮಾಡ್ತಿರಲ್ಲ, ಇವರು ಒಂದು ಪುರಸಭೆಯವರ ಎಲ್ಲ ಪಂಚಾಯತಿ ಇವರು ತೆಗಿಬೇಕು. ದೇವಸ್ಥಾನ ಪಂಚನಾಮೆ ಆಗ್ಲೇಬೇಕು. ಏನದನ್ನು ದೇವಸ್ಥಾನದವರು ತೆಗಿಲಿಕ್ಕೆ ಇಲ್ಲ. ಆದ್ರೆ ನಾವು ಬಂದದ್ದು ದೇವಸ್ಥಾನಕ್ಕೆ. ಪಂಚರ್ ಅಂದ್ರೆ ಏನು? ಪೊಲೀಸ್ ಪಂಚನಾಮೆ ಅಂದ್ರೆ ಏನು? ಅದೇ ಸಾಕ್ಷಿ ಆಗ್ಬೇಕಂತೆ 5 ಜನ ಅಂತ. 5 ಜನ ಸಾಕ್ಷಿ ಆಗ್ಬೇಕಂತೆ ಪಂಚರುಗಳು. ಒಂದು ಹೆಣ ಉಳ್ಬೇಕಾದ್ರೆ ಪಂಚನಾಮೆ ಆಗ್ಬೇಕಂತ ಯಾಕೆ ಹೇಳುದು? ಪಂಚನಾಮೆ ಅಂದ್ರೆ ಏನು?